ಏನ್ ಮುಳಬಾಗಿಲು ತಾಲೂಕಿನ ಗಡಿ ಭಾಗದಲ್ಲಿರುವಂತ ಮರವೆ ಮನೆ. ಈ ಮರವೆ ಮನೆ ಅಂದ್ರೆ ನಮ್ಮ ಅತ್ತೆ ಅವ್ರ ಸ್ವಂತ ಊರಿದು, ತವ್ರ ಮನೆ. ಇಲ್ಲಿಂದ ಸುಮಾರು 40 ವರ್ಷದ ಬಂದವೆ ಈ ಊರಿಗೂ ನಮಗೂ. ಬಟ್ ಇವತ್ತು ಗೊತ್ತಾಗಿದೆ ಏನಂದ್ರೆ ನಮ್ಮ ಬ್ರದರ್ ತ್ಯಾಗರಾಜ್ ಅವ್ರನ್ನ ನೆಂಗ್ಲಿ ಅಂದ್ಕೊಂಡೇ ಇದ್ದೆ, ಇವತ್ತು ಗೊತ್ತಿರ್ಲಿಲ್ಲ. ನನ್ಗೆ ಈ ಊರಲ್ಲಿ ಕಾರ್ಯಕ್ರಮ ಮಾಡಕ್ ಬಹಳ ಖುಷಿ ಆಯ್ತು. ನಮ್ಮ ಚೆನ್ನಪ್ಪ ಸಾರು 1 ತಿಂಗಳಿಂದ ನಾನು ಡಿಮ್ಯಾಂಡ್ ಮಾಡಿಲ್ಲ, ತಿಂಗಳಿಂದಗಡೆ ಕೇಳಿದ್ರು ನಮ್ ಶಾಲೆಗೆ ಮಾಡ್ಬೇಕು ಸಂಗೊಳ್ಳಿ ಹಿಂಗೆ ಅಂದ್ರು. ಸರ್ ಖಂಡಿತ ಮಾಡೋಣ ಸರ್ ಅಂತ ಹೇಳಿದ್ವಿ. ಇವತ್ತು ಇಷ್ಟಂತ ನೋಡಿದ್ರೆ ನನಗೂ ಖುಷಿ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳು ಉಳಿಬೇಕನ್ನೋದೇ ನನ್ನ ಆಸೆ. ಯಾಕಂದ್ರೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಬಹಳ ಕಷ್ಟ ಇದ್ದ ಕಾಲದಲ್ಲಿ ಸರ್ಕಾರಿ ಶಾಲೆಗಳು ಇದ್ದಿದ್ದು, ಅವತ್ತು ಯಾವ್ದು ಈ ಖಾಸಗಿ ಶಾಲೆಗಳು ಇರ್ಲಿಲ್ಲ. ದಯವಿಟ್ಟು ಪೋಷಕರು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೇಕು ಮಕ್ಕಳಿಗೆ. ಸರ್ಕಾರಿ ಶಾಲೆಗಳಲ್ಲೇ ಓದಕ್ಕೆ ಕಳಿಸ್ಕೊಡಿ, ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ. ನಾನು ಮುಖ್ಯವಾಗಿ ಹೇಳೋದೇನಪ್ಪ ಅಂದ್ರೆ ಈ ಸೀಸನ್ ಬಂತು ಅಂದ್ರೆ ಮಕ್ಕಳನ್ನ ಈ ಕಾವಡಿಗಳು, ಅಯ್ಯಪ್ಪ ಸ್ವಾಮಿ ಮಾಲೆಗಳು, ಭಕ್ತಿ ಇರ್ಬೇಕು, ದೇವ್ರ ನಂಬಬೇಕು. ಈ ಮೂಢನಂಬಿಕೆಗಳಿಗೆ ಜಾಸ್ತಿ ಹಳ್ಳಿಗಳ ಕಡೆ ಒತ್ತು ಕೊಡ್ತಾರೆ, ಅದು ಕೊಡೋ ರೀತಿ ಆಗ್ಬಾರ್ದು. ಇದೇನೋ ಸೂಲುಗಳು ಈ ಕಡೆಯಿಂದ ಆ ಕಡೆ ಚುಚ್ಚೋದು ಮಕ್ಕಳಿಗೆ, ಮತ್ತೊಂದು ಆಕ್ಟಿವಿಟೀಸ್ ಎಲ್ಲ ಮಾಡ್ತೀರಾ. ಮೂಢನಂಬಿಕೆಗಳಿಗೆ ಆದಷ್ಟು ಹಳ್ಳಿಗಳ ಕಡೆ ಹಿರಿಯರು ಇವಾಗ ಬಹಳ ಡೆವಲಪ್ಮೆಂಟ್ ಆಗಿದ್ವಿ. ದೇವ್ರ ಮೇಲೆ, ತಂದೆ ತಾಯಿ ಮೇಲೆ ನಂಬಿಕೆ ಇಕ್ಕಿ ನಾನು ಬೇಡ ಅಂತ ಹೇಳಿಲ್ಲ. ಈ ಸೂಲುಗಳು ಹಾಕೋದಂತೆ ಮಕ್ಕಳಿಗೆ ಈ ಬೇರೆ ಬೇರೆ ಎಲ್ಲ ಮಾಡ್ತಿರೋ ಎಲ್ಲ ಮಾಡಬಾರ್ದು. ಮಕ್ಕಳಿಗೆ ನಾನು ಹೇಳೋದೊಂದೇ, ಈಗ ತಮಿಳುನಾಡಲ್ಲಿ CM ಮಾಡಿದ್ದಾರೆ ರೀಸೆಂಟ್ ಆಗಿ, ಆ ತರ ಆಗ್ಬೇಕೆ ವಿನಃ ದೇವಸ್ಥಾನಗಳಲ್ಲಿ ಉಂಡಿಗೆಗಳು ಬೇಕಾಗಿಲ್ಲ. ಶಾಲೆಗಳಲ್ಲಿ ಇರ್ಬೇಕು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ಬೇಕು ಉಂಡಿಗೆಗಳು. ಬಿಟ್ರೆ ದೇವಸ್ಥಾನಗಳಲ್ಲಿ ಮೂಢನಂಬಿಕೆಯಿಂದ ಹೋಗೋದು, ದುಡ್ಡು ಹಾಕೋದು. ದೇವರು ಎಲ್ಲಿದಾರಪ್ಪ ಅಂದ್ರೆ ನಮ್ಮಲ್ಲೇ ಇರ್ತಾರೆ. ಕಲ್ಲಲ್ಲಿ ದೇವ್ರಿದ್ದಾರೆ ಅಂತ ನಾವು ನಂಬೋದು ತಪ್ಪಲ್ಲ, ಬಟ್ ನಮ್ಮಲ್ಲೇ ಇರ್ತಾರೆ. ಒಳ್ಳೆ ಗುಣ ಅಂತ ಯಾರಲ್ಲಿದ್ರೆ ಅವ್ರನ್ನ ನಾವು ದೇವರಲ್ಲಿ ಕಾಣ್ಬೋದು. ತಂದೆ ತಾಯಿಯನ್ನು ಪ್ರೀತಿಸಿದ್ರೆ ಅಲ್ಲೇ ದೇವ್ರು ಸಿಗತ್ತೆ. ತಂದೆ ತಾಯಿನ ಅನಾಥಾಶ್ರಮಕ್ಕೆ ಬಿಟ್ಬಿಟ್ಟು ಇಲ್ಲಿ ನಾವು ಸಮಾಜ ಸೇವೆ ಮಾಡ್ತಾರೆ, ಅದು ನಮ್ಗೆ ಒಳ್ಳೇದಾಗಲ್ಲ. ನಾನು ಪುಟಾಣಿ ಮಕ್ಕಳು ಜಾಸ್ತಿ ಹೇಳಿದ್ರೆ ಅರ್ಥನೂ ಆಗಲ್ಲ. ಒಳ್ಳೆ ರೀತಿಯಲ್ಲಿ ಓದಿ ಖಾಸಗಿ ಶಾಲೆ ಆಗ್ಲಿಗಂತೂ ನೀವ್ ಯಾವ್ದ್ರಲ್ಲೂ ಕಡಿಮೆ ಆಗ್ಬಾರ್ದು. ಆಗ್ಬೋದಾ? ಚೆನ್ನಾಗಿ ಓದ್ತೀರಾ? ಸರಿ ಸರ್, ಬೇರೆ ಮಾತಾಡೋದೇನು ಬೇಕಾಗಿಲ್ಲ. ಮಕ್ಕಳಿಗೆ ಇಷ್ಟ ಹೇಳಿದ್ರೆ ಸಾಕು. ಈ ಕಾರ್ಯಕ್ರಮಕ್ಕೆ ಕರೆಸಿ 2 ಮಾತು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.